ನೀವೇನಾದ್ರೂ 25ರಿಂದ 35 ವರ್ಷ ಒಳಗಿದ್ದು ಸ್ಯಾಲರಿ ದುಡಿತಾ ಇದ್ರೆ ಈ ರೀಲ್ ನೋಡೋ ಮುಂಚೆ ಟರ್ಮ್ ಇನ್ಶೂರೆನ್ಸ್ ನ ತಗೊಂಡ್ಬೇಡಿ. ಯಾಕಂದ್ರೆ ನೀವು ಮಾಡೋ ಈ 4 ಮಿಸ್ಟೇಕ್ ಇಂದ ನಿಮ್ಮ ಫ್ಯಾಮಿಲಿಗೆ ಕೋಟಿ ಗಟ್ಟಲೆ ದುಡ್ಡು ಲಾಸ್ ಆಗ್ಬೋದು. ಮೊದಲನೇ ಮಿಸ್ಟೇಕ್ ಡಿಲೇ ಮಾಡೋದು. 25 ವರ್ಷ ಇದ್ದಾಗ ನಿಮ್ಗೆ 1 ಕೋಟಿ ಕವರ್ ಸಿಗುವಂತ ಟರ್ಮ್ ಇನ್ಶೂರೆನ್ಸ್ ತಿಂಗಳಿಗೆ 600 ರೂಪಾಯಿಗೆ ಸಿಗುತ್ತೆ. ಅದೇ 35 ವರ್ಷ ಆದ್ಮೇಲೆ ನೀವು ತಗೊಂತೀರಾ ಅಂದ್ರೆ ಅದೇ ಕವರೇಜ್ಗೆ ನೀವು ಮಂತ್ಲಿ 2,000 ರೂಪಾಯಿಗಿನ್ನ ಜಾಸ್ತಿ ಪ್ರೀಮಿಯಂ ನ ಪೇ ಮಾಡಬೇಕಾಗತ್ತೆ. ಎಷ್ಟು ಡಿಲೇ ಮಾಡ್ತಿರೋ ಅಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ. ಎರಡನೇ ಮಿಸ್ಟೇಕು ರ್ಯಾಂಡಮ್ ಕವರ್ ಅಮೌಂಟ್ ನ ಚೂಸ್ ಮಾಡೋದು. 50 ಲಕ್ಷ ಸಾಕು, 1 ಕೋಟಿ ಸಾಕು ಅಂತ ಜಸ್ಟ್ ಗೆಸ್ ಮಾಡಿ ಚೂಸ್ ಮಾಡಬೇಡಿ. ನಿಮ್ಮ ಆನ್ಯುವಲ್ ಇನ್ಕಮ್ ನ 15ರಿಂದ 20 ಪಟ್ಟಿಗೆ ನೀವು ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೇನೆ ನಿಮ್ಮ ಲೋನ್ ನ ಆಡ್ ಮಾಡಿ ಮತ್ತೆ ನಿಮ್ಮ ಸೇವಿಂಗ್ ನ ಮೈನಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕವರ್ ಬೇಕು ಅಂತ. ಮೂರನೇ ಮಿಸ್ಟೇಕು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನ ಇಗ್ನೋರ್ ಮಾಡೋದು. ಪ್ರೀಮಿಯಂ ಕಡಿಮೆ ಇದ್ದ ತಕ್ಷಣ ಸಾಕಾಗಲ್ಲ, ಕ್ಲೈಮ್ ಸೆಟಲ್ ಮಾಡಕ್ ಆಗ್ಲಿಲ್ಲದ್ರೆ ಏನ್ ಪ್ರಯೋಜನ? ಅದಕ್ಕೆ ಯಾವತ್ತು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7% ಗಿನ ಜಾಸ್ತಿ ಇರೋ ಒಂದು ಕಂಪ್ನಿನೇ ಚೂಸ್ ಮಾಡಬೇಕು. ಇವತ್ತು ಕೆಲವೊಂದು ಒಳ್ಳೆ ಕಂಪ್ನಿಗಳು ಈ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋನ 3 ಗಂಟೆನಲ್ಲೇ ಕ್ಲೈಮ್ ಮಾಡ್ಕೊಡ್ತಾರೆ. ಇನ್ನು 4ನೇ ಮಿಸ್ಟೇಕು ಈ ರೈಡರ್ಸ್ ನ ಆಡ್ ಮಾಡ್ದಲೇ ಇರೋದು. ಯಾವಾಗ್ಲೂ ವೇವರ್ ಆಫ್ ಪ್ರೀಮಿಯಂ ನ ಆಡ್ ಮಾಡೋದನ್ನ ಮರಿಬೇಡಿ. ಒಂದು ವೇಳೆ ನಿಮ್ಗೆ ಏನಾದ್ರು ಕ್ರಿಟಿಕಲ್ ಇಲ್ನೆಸ್ ಮತ್ತೆ ಡಿಸಬಿಲಿಟಿ ಡಯಾಗ್ನೋಸ್ ಆದ್ರೆ ಮುಂದೆ ನೀವು ನಿಮ್ಮ ಪ್ರೀಮಿಯಂ ನ ಕಟ್ಟಂಗಿಲ್ಲ, ಬಟ್ ನಿಮ್ಮ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಕವರ್ ಕಂಟಿನ್ಯೂ ಆಗಿರುತ್ತೆ. ಸೊ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೂಡ ಕಂಟಿನ್ಯೂ ಆಗುತ್ತೆ. ಅದಕ್ಕೇನೆ ಸರಿಯಾದ ಕವರ್ನ ಕ್ಯಾಲ್ಕುಲೇಟ್ ಮಾಡಿ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋನ ಚೆಕ್ ಮಾಡಿ ರೈಡರ್ನ ಆಡ್ ಮಾಡಿ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ಈ ಎಲ್ಲ ಫೀಚರ್ ಇರೋ ಒಂದು ಟರ್ಮ್ ಇನ್ಶೂರೆನ್ಸ್ ಲಿಂಕ್ನ ನಮ್ಮ ಹೋಮ್ ಪೇಜಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು.